ಫ್ರೆಂಡ್ಸ್, ನಾನು ಯು ಕೆ ಮಾಮ್ ಮಾಡುವ ನಮಸ್ಕಾರಗಳು. ನಾನು ಸಿವಿಲ್ ಇಂಜಿನಿಯರ್. ಇಂದು ನಾನು ನಿಮಗೆ ಮನೆ ಕಟ್ಟೋಕಿನ ಮುಂಚೆ ಗಮನಿಸಬೇಕಾದ ಕೆಲವು ಅಂಶಗಳನ್ನು ಹೇಳಿಕೊಡ್ತೀನಿ. ಮೊದಲನೇದಾಗಿ ಹಾಲ್, ಕಿಚನ್, ಬೆಡ್ರೂಮ್, ಆಮೇಲೆ ಮುಖ್ಯವಾಗಿ ಕೊಡ್ತೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನು ಪೂರ್ಣವಾಗಿ ನೋಡಿ. ಮೊದಲಿಗೆ ಹಾಲ್ ಮೇನ್ ಡೋರ್ ಯಾವಾಗಲೂ ನಾರ್ತ್ ಅಥವಾ ಈಸ್ಟ್, ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು. ಹಾಲ್ ಸೈಜ್ ಯಾವಾಗಲೂ 12x11 ಸ್ಟ್ಯಾಂಡರ್ಡ್ ಆಗಿ ಇದ್ದರೆ ಓಕೆ. 12x13 ಅದು ಓಕೆ, ಬಟ್ ಅದು ಸೈಜು ತುಂಬ ದೊಡ್ಡದಾಗಬಹುದು 30x40 ಸೈಜ್ಗೆ. ಓಕೆ, ನೆಕ್ಸ್ಟು ಹಾಲು ಡೋರ್ ಸೈಜು 4 feet by 7 feet ಓಕೆ. ವಿಂಡೋ ಸೈಜ್ 4x4 1 ಡೋರ್, ಇನ್ನೊಂದು 4x6 ಇದ್ದರೆ ಸಾಕು. ನೆಕ್ಸ್ಟ್ ಕಿಚನ್ ಸೈಜ್ ಯಾವಾಗಲೂ 10x11 ಈಸ್ ಓಕೆ. 10x13 ಈಸ್ ಆಲ್ಸೋ ಬೆಸ್ಟ್, ಬಟ್ ಸೈಜ್ ಕಂಜೆಸ್ಟೆಡ್ ಆಗಿದೆ. ಮಿನಿಮಮ್ 10x11 ಫೀಟ್ ಇಟ್ಕೊಳ್ಳಿ. ಯಾಕಂದರೆ ಮಾಡ್ಯುಲರ್ ಕಿಚನ್ ನೀವೆಲ್ಲ ಮಾಡಿದರೆ ನಿಮಗೆ ಏರಿಯಾ ಕಂಜೆಸ್ಟೆಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬೆಡ್ರೂಮ್ ಸೈಜ್ ನನ್ನ ಪ್ರಕಾರ 10x9.5 ಈಸ್ ಓಕೆ. ಯಾಕಂದರೆ 10x10 ಇಡಬಾರ್ದು. ಹೊಸ ಪ್ರಕಾರ ಈವನ್ ಇಂಟು ಇವನ್ ಇರಬಾರ್ದು, ಈವನ್ ಇಂಟು ಆಡ್ ಅಥವಾ ಆಡ್ ಇಂಟು ಇವನ್ ಇರಬೇಕು. ಫಾರ್ ಎಕ್ಸಾಂಪಲ್ 10x11, 10x10.5 ಹಿಂಗೆ ಇರಬೇಕು. 10x10, 6x6 ಹಂಗೆ ಇರಬಾರ್ದು. ಓಕೆ, ಬೆಡ್ರೂಮ್ ಸೈಜ್ ಸ್ಟ್ಯಾಂಡರ್ಡ್ 10x9.5 ಇಟ್ಕೊಳ್ಳಿ. 10x9 ಓಕೆ, ಬಟ್ 10x8 ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಒನ್ಸ್ ಇಟ್ ಈಸ್ ನಾವು ಕಾಟು ಮತ್ತು ಟ್ರೆಸರಿ ಫಿಕ್ಸ್ ಮಾಡಿದ್ವಿ ಅಂದ್ರೆ ನಮ್ಗೆ ಅಡ್ಡಾಡೋಕೆ ಭಾಳ ಕಂಜೆಸ್ಟೆಡ್ ಆಗ್ತೈತಿ. ನಾನು ಎಷ್ಟೋ ನನ್ನ ಮನೆ ಕಟ್ಟಿದ ಮೇಲೆ ಬಂದು ಹೇಳ್ತಾರೆ, ಭಾಳ ಸಫರ್ ಆಗ್ಯಾರ ಅಂತ ಹೇಳ್ಯಾರಂದ್ರೆ, ಅವರು ಹಾಲ್ ದೊಡ್ಡದಾಗೈತ್ರಿ ಮೇಡಮ್, ನಮ್ಮ ಕಿಚನ್ ಸಣ್ಣದಾಗೈತ್ರಿ ಮೇಡಮ್, ನಮ್ಮ ಕಿಚನ್ ಭಾಳ ದೊಡ್ಡದಾಗೈತ್ರಿ, ಹಾಲ್ ಸಣ್ಣದಾಗೈತ್ರಿ, ಬೆಡ್ರೂಮ್ ಅಂತೂ ದೊಡ್ಡ ಆಗಿಬಿಟ್ಟಾವ್ರಿ, ಹಾಲ್ ಸಣ್ಣದಾಗೈತ್ರಿ ಅಂತ ಹೇಳ್ತಾರೆ. ಸೊ ಮನೆ ಕಟ್ಟೋಕ್ಕಿಂತ ಮುಂಚೆ ಯಾವ್ಯಾವ ಎಷ್ಟೆಷ್ಟು ಸೈಜ್ ಇರಬೇಕಂತ ನಮಗೆ ಮಿನಿಮಮ್ ನಾಲೆಜ್ ಇದ್ದರೆ ಭಾಳ ಉತ್ತಮ. ಓಕೆ, ಈಗ ಕಿಚನ್ ಡೈರೆಕ್ಷನ್ ಆಗ್ನೇಯ ದಿಕ್ಕಿಗೆ ಇರಬೇಕು, ಅಂದರೆ ಸೌತ್ ಈಸ್ಟ್ ಡೈರೆಕ್ಷನ್ ಇರಬೇಕು. ಓಕೆ, ಅದಾದಮೇಲೆ ಬೆಡ್ರೂಮ್ ಸೈಜ್ ಇಲ್ಲ. ನೆಕ್ಸ್ಟು ಪೂಜಾ ರೂಮ್ ಯಾವಾಗಲೂ 5x3 ಸೈಜ್ ಇರಬೇಕು, 3x3 ಇರಬೇಕು. ಓಕೆ, ಅಷ್ಟು ಸೈಜ್ ಇದ್ದರೆ ಸಾಕು ಆ್ಯಸ್ ಪರ್ ವಾಸ್ತು ನಾನು ನಿಮಗೆ ಹೇಳತ್ತೀನಿ. ಆಮೇಲೆ ಪೂಜಾ ರೂಮು ಸರೌಂಡಿಂಗ್ ವೆಂಟಿಲೇಷನ್ನು, ವಿಂಡೋ, ವೆಂಟಿಲೇಟರ್ ಏನೂ ಬಿಡಬಾರ್ದು, ಕಂಪ್ಲೀಟ್ಲಿ ಕ್ಲೋಸ್ ಇರಬೇಕು ಆ್ಯಸ್ ಪರ್ ವಾಸ್ತು. ಓಕೆ, ನನ್ನ ಮುಂದಿನ ವಿಡಿಯೋದಲ್ಲಿ ಆಯಾ ಹೇಗೆ ಹಾಕಬೇಕು, ಎಷ್ಟು ಸೈಜ್ ಇರಬೇಕು, ಯಾವ ನಂಬರ್ ಇರಬೇಕು ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ನೋಡ್ತಾ ಇರಿ, ನೋಡೋದನ್ನು ಮಿಸ್ ಮಾಡಬೇಡಿ. ಧನ್ಯವಾದಗಳು. ಈಗ ನನ್ನ ಪ್ರೊಫೆಷನ್ ಮುಗೀತು, ಈಗ ಫ್ಯಾಮಿಲಿ ಕಡೆ ಟೈಮ್ ಕೊಡೋಣ. ಇದು ನನ್ನ ಪುಟಾಣಿ ಮಗು ದರ್ಶಿ. ಊಟ ಮಾಡೋಕೆ ಭಾಳ ಕಿರಿಕಿರಿ ಮಾಡ್ತಾನೆ ರೀ. ಅದಕ್ಕೆ ಒಂದು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡೀನಿ, ಅದಕ್ಕೆ ಮಸ್ತ, ಆಮೇಲೆ ಗೋಡಂಬಿ, ಆಮೇಲೆ ಬಾದಾಮ್ ಹಾಕಿ ಸ್ವಲ್ಪ. ಈಗ ಒಂದು ಜಾರ್ ಒಳಗೆ ನಾನು ಹುರಿದಿರ್ಬೇಕು ರೀ, ಸಾರಿ ನಾನು ಹೇಳೋದು ಮಾಡ್ತೆ. ಹುರಿದಿರುವಂಥ ಎಲ್ಲ ಈಕ್ವಲ್ ಅಮೌಂಟ್ ತೊಗೊಂಡೆ ನಾನು. 25 ಬಾದಾಮು, ಒಂದು 25 ಗೋಡಂಬಿ, 25 ಪಿಸ್ತಾ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈಗ ಒಂದು ಜಾರಿಗೆ ಹಾಕ್ಕೊಳಕತ್ತೇನೆ ರೀ. ಇದನ್ನು ಮಿಕ್ಸ್ಚರ್ನ ಅವಂಗೆ ದಿನಕ್ಕೆ 1-2 ಸ್ಪೂನ್ ಕೊಡ್ತೇನೆ ರೀ. ಅದನ್ನು ಹಾಲೊಳಗೆ ಮಿಕ್ಸ್ ಮಾಡ್ಯಾರ ಕೊಡ್ತೀನಿ, ಅಥವಾ ಅಕ್ಕಿದು ಎಲ್ಲ ಥರದ ಕಾಳು ಮಿಕ್ಸ್ ಮಾಡಿ ಒಂದು ಪೌಡ್ರ್ ಮಾಡ್ತೇವಲ್ಲ ಅದಾಗೂ ಹಾಕಿ ಕೊಡ್ತೀನಿ. ಸಮ್ಟೈಮ್ಸ್ ಡೈರೆಕ್ಟೂ ಕೊಡ್ಬೋದು, ಬಟ್ 1-2 ಸ್ಪೂನ್ಕಿನ್ನ ಜಾಸ್ತಿ ಕೊಡಬಾರ್ದು ರೀ. ಯಾಕಂದ್ರೆ ಇದ್ರಾಗ ನ್ಯೂಟ್ರಿಯೆಂಟ್ಸ್ ಭಾಳ ಇರ್ತಾವಲ್ಲ, ಸಣ್ಣ ಮಗು ಸ್ವಲ್ಪ ಕಷ್ಟ ಆಗುತ್ತೆ ಡೈಜೆಷನ್ ಮಾಡ್ಕೊಳಕ್ಕೆ. ಇದು ಗ್ರ್ಯಾಂಡ್ ಆದಮೇಲೆ ಈ ರೀತಿ ಆಗಿರುತ್ತೆ, ಸ್ವಲ್ಪ ಗಂಟು ಟೈಪ್ ಆಗಿರುತ್ತೆ, ಕೈಗಳೊಳಗೆಲ್ಲ ನೀರು ಟೈಪ್ ಇರ್ತದಂಗೆ ಆಕತ್ತೆ ರೀ, ಬಿಕಾಸ್ ಬಾದಾಮಿ ಇರತ್ತಲ್ವ ಅದಕ್ಕೆ. ಅದಾದಮೇಲೆ ಈಗ ಸ್ವಲ್ಪ ಹೊತ್ತು ನಾವು ಅದನ್ನು ಆರಾಕ ಬಿಡಬೇಕು. ಅದು ಆರಿದ ಮೇಲೆ ಒಂದು ಕಂಟೈನರ್ ಒಳಗೆ ಹಾಕಿ ಇಡ್ರಿ. ನಾನಂದ್ರೆ 15 ಡೇಸಿಗೆ ಒಂದು ಸರಿ ಹಿಂಗೆ ಮಾಡ್ತೀನಿ. ಒಂದು ತಿಂಗಳು ಮಟ್ಟ ಇಟ್ಟರು ಏನಾಗಲ್ಲ, ಬಟ್ ನಾನು 15 ಡೇಸಿಗೆ ಒಂದು ಸರಿ ಮಾಡ್ತೀನಿ. ಆಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ದ ಫುಡ್ಡು ಹೆಂಗೆ ತಿನ್ನಕತ್ತ ನೋಡ್ರಿ, ಅದು ರುಚಿನ ಕೊಡ್ತಿರ್ತಾವಂಗ. ಇಲ್ಲಾಂದ್ರೆ ಊಟ ಮಾಡೋಕೆ ಭಾಳ ತ್ರಾಸು ಮಾಡ್ತಾನೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಆಮೇಲೆ ನಾವು ಒಂದು ಹೆಣ್ಣು, ತಾಯಿ, ತಾಳ್ಮೆಯ ಸಂಕೇತ, ಫ್ಯಾಮಿಲಿ ಹಾಗೂ ನಮ್ಮ ಪ್ರೊಫೆಷನ್ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಫ್ಯಾಮಿಲಿ ಇಂಪಾರ್ಟೆನ್ಸ್ ಕೊಟ್ಟರೆ ನಮ್ಮ ಕನಸು ಹಾಳಾಗುತ್ತೆ. ನಮ್ಮ ಕನಸಿನಿಂದ ಹೋದರೆ ನಮ್ಮ ಮಕ್ಕಳ ಬಾಲ್ಯನ ಮಿಕ್ಸ್ ಮಾಡ್ಕೋತೀವಿ. ಮುಂದೆ ಅದು ಎಷ್ಟೋ ಕೋಟಿ ನಾವು ಕೊಟ್ಟರು ಅದು ನಮ್ಗೆ ಸಿಗೋದಿಲ್ಲ. ಸೊ ಫ್ಯಾಮಿಲಿ ಆ್ಯಂಡ್ ಪ್ರೊಫೆಷನ್ ಎರಡು ಮೇಂಟೈನ್ ಮಾಡೋಣ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.